ನೋಡಿ ಇದು ನಾನು ಚೂಡಿದಾರ ಕಟ್ ಮಾಡ್ತಾ ಇದ್ದೇನೆ. ಚೂಡಿದಾರ ಡ್ರೆಸ್ ಇದು ನೋಡಿ. ಈ ತರ ಬಟ್ಟೆ ಇರುತ್ತೆ, ಇದು ಹಾಕಿ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈ ತರ ಇದು ಚಿಕ್ಕ ಮಗುಂದು ಡ್ರೆಸ್ಸು, ಚಿಕ್ಕ ಮಗುನ ಡ್ರೆಸ್ ಕಟ್ ಮಾಡ್ಕೊತಾ ಇದೀವಿ. ಹಾಗೆ ನೋಡಿ ಈ ತರ. ಅರೇ ಬಾಬಾ, ಇದು ಪ್ಯಾಕ್ ಇರೋದು ಬಟ್ಟೆ ನಮ್ಮ ಕಡೆ ಇರಬೇಕು, ಓಪನ್ ಇರೋದು ಆ ಕಡೆ ಇರಬೇಕು ನೋಡಿ. ಈ ತರ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ಹಾಕೋಬೇಕು. ನಮಗೆ 28 ಬರ್ತಾ ಇದೆ, ಇವಾಗ 28 ಹಾಕೋತಾ ಇದ್ದೀವಿ. 28ಗೆ ಒಂದು ಮಾರ್ಕ್ ಹಾಕೋತೀನಿ ನೋಡಿ ಈ ಥರ. ಮತ್ತು ಇಲ್ಲಿಂದ ನಮಗೆ 9 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ, 10 ಇಂಚಿಗೆ ಹಾಕೋತೀನಿ ಎಕ್ಸ್ಟ್ರಾ ಒಂದು 10 ಇಂಚಿಗೆ ನೋಡಿ. ಇಲ್ಲಿಂದು ನಮಗೆ ಶೋಲ್ಡರ್ ಬೇಕಾಗುತ್ತೆ, 5.5 ಇಂಚ್ ಹಾಕೋತಾ ಇದ್ದೀನಿ. ಶೋಲ್ಡ್ರು ಮತ್ತು ನೆಕ್ಕು 2 ಇಂಚ್ ಹಾಕೋತಾ ಇದ್ದೀನಿ ನೋಡಿ. ಮತ್ತು ಇಲ್ಲಿಂದ ನಮಗೆ ಬಗಲ್ ಇದು ಹರ್ಮೋಲು 5.5 ಇಂಚಿಗೆ ಹಾಕೋತಾ ಇದ್ದೀನಿ. ಇದು ಚಿಕ್ಕ ಮಗುಂದಲ್ವಾ ಅದಕ್ಕೆ ಅಂತೆ 5.5ಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಇದು 5.5ಗೆ 5 ಇಂಚಿಗೆ ಹಾಕೋತೇನೆ. ನೆಕ್ಕು 5 ಇಂಚಿಗೆ ಹಾಕೋತೀನಿ ನೋಡಿ. ಈ ಥರ ಇದನ್ನು ರೌಂಡ್ ಶೇಪ್ ಕೊಟ್ಬಿಡ್ತೀನಿ. ಇಲ್ಲಿಂದು 1.5 ಇಂಚು ಮಾರ್ಕ್ ಹಾಕೋತೀನಿ. 1.5 ಇಂಚಿಗೆ 1 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ ನೋಡಿ. ಇಲ್ಲಿಂದ ನಮಗೆ 10 ಇಂಚಿಗೆ 9.5ಗೆ ಒಂದು ಮಾರ್ಕ್ ಹಾಕೋತೀನಿ. ಇದು 8 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ ನೋಡಿ. ಮತ್ತು ನಮಗೆ ಇಲ್ಲಿ 10 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ ನೋಡಿ. ಮತ್ತು ಇಲ್ಲಿಂದ ನಮಗೆ 18 ಇಂಚ್ ಬರುತ್ತೆ. 18 ಇಂಚಲ್ಲಿ 2 ಗೆರೆ ಹಾಕೋತೀನಿ. ಇದು 11 ಇಂಚಿಗೆ ಒಂದು ಗೆರೆ ಹಾಕೋತೀನಿ, 18ಕ್ಕೆ ಒಂದು ಗೆರೆ ಹಾಕೋತೀನಿ ನೋಡಿ. ಈ ಥರ ನೋಡಿ. ಮತ್ತು ಇದನ್ನು ಇದರಲ್ಲಿ ಹಾಗೆ ಸೇರಿಸ್ಕೋತೀನಿ ಈ ಥರ ನೋಡಿ. ಇಲ್ಲಿಂದ 11 ಇಂಚ್ ಅಲ್ವಾ, ಅದಕ್ಕೆ ಇದಕ್ಕೂ ಮಾರ್ಕ್ ಹಾಕೋತೀನಿ. ಮತ್ತು ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ವಾ, 1 ಇಂಚಿಗೆ ಒಂದು ಮಾರ್ಕ್ ಹಾಕೋತೀನಿ. 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇಟ್ಕೋಬೇಕು. ಹಾಗಾಗಿ ನೋಡಿ ಈ ಥರ ನೋಡಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟಿಂಗ್ ಮಾಡ್ಕೋಬೇಕು. ಫಸ್ಟು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೋತಾ ಇದ್ದೀನಿ ಈ ಥರ. ಮತ್ತೆ ಹಾಗೆ ಇಲ್ಲಿಂದು ಕಟಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಎಕ್ಸ್ಟ್ರಾ ಬಟ್ಟೆ ಒಂಚೂರು ಕಟ್ ಮಾಡ್ಕೋಬೇಕು, ಯಾಕಂದರೆ ನಮಗೆ ಮತ್ತೆ ಹೊಲಿಯುವಾಗ ಟೀಚ್ ಮಾಡುವಾಗ ಈಜಿ ಇರುತ್ತೆ ಅದಕ್ಕಂತೆ ನೋಡಿ ಈ ಥರ. ಮತ್ತು ನಮಗೆ ಇದು ನೋಡಿ ಬಗಲು ಹರ್ಮೋಲು ಇದು ಕಟ್ ಮಾಡ್ಕೋತಾ ಇದ್ದೀನಿ ಬಗಲು. ಹಾಗೆ ನೋಡಿ ನೆಕ್ಕನ್ನು ಹಾಗೆ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದು ಬ್ಯಾಕು 1 ಇಂಚು ಎಕ್ಸ್ಟ್ರಾ ತಗೋಬೇಕು, ಅಂದರೆ ಕಡಿಮೆ ಇರುತ್ತೆ. ಹಾಗಾಗಿ ನೋಡಿ ಕಟಿಂಗ್ ಆಗಿದೆ ಗೈಸ್, ನೋಡಿ ಹೇಗೆ ಆಗಿದೆ. ಇದು ಟಾಪನ್ನು ಬಟ್ಟೆ ಮೇಲೆ ಇಟ್ಕೊಂಡು ಮೆಜರ್ಮೆಂಟು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೇವಲ್ವ, ಇವಾಗ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀವಿ ಈ ಥರ ನೋಡಿ. ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೋಬೇಕು, ಈ ಹೊಲಿಯುವಾಗ ಟೀಚ್ ಮಾಡುವಾಗ ಈಜಿ ಇರುತ್ತೆ ನಮಗೆ. ಅದಕ್ಕಂತೆ ಒಂಚೂರು ಮೆಜರ್ಮೆಂಟ್ಲಿಂದ ಒಂಚೂರು